ಸೊ ನೋಡಿ ಗಾಯ್ಸ್, ಅಲ್ಲಿ ನಮ್ಮ ಸೈನಿಕರು ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ ಕ್ರೇಜಿಯಾಗಿ. ಗೈಸ್ ಗುಡ್ ಮಾರ್ನಿಂಗ್. ರೈಡ್ ಅಪ್ಡೇಟ್. ಇವಾಗ ಅಮೃತ್ಸರಿಂದ ನಾವು ಶ್ರೀನಗರ್ ಕಡೆಗೆ ಹೋಗ್ತಾ ಇದ್ದೀವಿ. ಟುಡೇ ರೈಡ್ ಈಸ್ ಆಲ್ ಅಬೌಟ್ 400 ಕಿಲೋಮೀಟರ್ಸು. 9 ಗಂಟೆಗೆ ಬಿಟ್ವಿ, ಬಟ್ ಹೋಗೋ ಅಷ್ಟರಲ್ಲೇ ಒಂದು ಈವ್ನಿಂಗ್ ಆಗಿಬಿಡುತ್ತೆ. ಸೊ ನೋಡಿ, ಆಲ್ರೆಡಿ ಇಲ್ಲಿ ಹೈವೇಗೆ ಬಂದು ರೀಚ್ ಆಗಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸೈಡಲ್ಲಿ ನಿಲ್ಸಿದ್ದೀವಿ. ಸೊ ನಮ್ಮ ಬೈಕ್ಸ್ ಎಲ್ಲ ಇಲ್ಲೇ ಇದೆ. ಟೋಟಲ್ 7 ಬೈಕ್ಸ್ ಇಲ್ಲಿ ನಾಷ್ಟ ಮಾಡೋಕ್ಕೆ ನಿಲ್ಲಿಸಿದ್ದೀವಿ. ಸೊ ಬಿಸಿಲಂತೂ ಹೆವಿ ಇದೆ. ನಾವು ವಿಯಾ ಪಠಾನ್ಕೋಟ್ ಮೇಲೆ ಹೋಗ್ತಾ ಇದ್ದೀವಿ. ಜಮ್ಮು, ಪಠಾನ್ಕೋಟು ಆ್ಯಂಡ್ ಶ್ರೀನಗರ್. ಸೊ ಇವತ್ತಿನ ಹಾಲ್ಟ್ ಬಂದು ಶ್ರೀನಗರು. ಬೈ ಈವ್ನಿಂಗ್ ನಾವು ಶ್ರೀನಗರ್ಗೆ ಹೋಗ್ಬೋದು, ಎಲ್ಲೂ ಜಾಸ್ತಿ ರೆಸ್ಟ್ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬನ್ನಿ, ನಿನ್ನೆ ಎಲ್ಲ ಬಾಗಾ ಬಾರ್ಡ್ರು, ಅಟಾರಿ ಬಾರ್ಡ್ರ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗೋಲ್ಡನ್ ಟೆಂಪಲ್ಲು ನೋಡಿದ್ವಿ. ವ್ಲಾಗ್ ಬರುತ್ತೆ, ಅದನ್ನು ನೀವು ನೋಡಿಲ್ಲ ಅಂದರೆ ಪ್ರೀವಿಯಸ್ ಹೋಗಿ ಚೆಕ್ ಮಾಡಿ. ಸೊ ಇವಾಗ ನಾಷ್ಟ ಮುಗಿಸ್ಕೊಂಡು ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ. ಸೊ ಗಾಯ್ಸ್, ಇನ್ನು ಜಮ್ಮುಗೆ ನಾವು 85 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಬಟ್ ಆಲ್ರೆಡಿ ಸೀನಿಕ್ ರೂಟ್ಸು ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಲ್ಲಿ ನೋಡಿ, ಅಲ್ಲಿ ಲೆಫ್ಟಲ್ಲಿ ಬಂದು ಟ್ರೈನ್ ಟ್ರ್ಯಾಕ್, ಅದು ರೈಟಲ್ಲೂ ಅಷ್ಟೇ ಟ್ರೈನ್ ಟ್ರ್ಯಾಕ್ ಏನೋ ಇರೋದು. ಮಧ್ಯದಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ, ಕ್ರೇಜಿಯಾಗಿದೆ. ಸೊ ಕರೆಕ್ಟಾಗಿ ಶ್ರೀನಗರ ಬಂದು 335 ಕಿಲೋಮೀಟ್ರು, ಜಮ್ಮು ಬಂದುಬಿಟ್ಟು 85 ಕಿಲೋಮೀಟರ್ಸ್ ಇದೆ. ಚೆಕ್ಕಿಂಗ್ ಇದೆ. ಕಟುವಾ ಅನ್ನೋ ಊರು ನೆಕ್ಸ್ಟ್ ಸಿಗೋದು. ವೆಲ್ಕಮ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಓ ಫೈನಲಿ ಜಮ್ಮು ಆ್ಯಂಡ್ ಕಾಶ್ಮೀರ್. ಫೈನಲ್ ಆಗಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಎಂಟ್ರ್ ಆಗಿದ್ದೀವಿ ಗಾಯ್ಸ್. ಸೊ ಬೈಕು ಈ ಕಡೆ ಅನಿಸುತ್ತೆ. ಅದು ಕಾರ್ ಟೋಲು, ಇದು ಬೈಕ್ ಟೋಲು. ಅಯ್ಯಯ್ಯೋ, ನಿಧಾನ. ಹೆಂಗಾದ್ರೂ ಆಗ್ಬೋದು. ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನಮ್ಮ ಪರಮೇಶ್ ಇನ್ನೂ ಬಂದಿಲ್ಲ, ಅವನು ಸ್ವಲ್ಪ ನಿದ್ದೆ ಹಿಡಿತದೆ ಅಂದ್ಬಿಟ್ಟು ನಿಧಾನಕ್ಕೆ ಬರ್ತಾ ಇದ್ದಾನೆ. ನಿದ್ದೆ ರಾಮಯ್ಯ ನಮ್ಮ ಪರಮೇಶು. ಸೊ ಗಾಯ್ಸ್ ನೋಡಿ, BRO ಬಾರ್ಡರ್ ಆಫ್ ಆರ್ಗನೈಸೇಷನ್ಸ್ ವೆಲ್ಕಮ್ಸ್ ಯು. ಇಲ್ಲಿಂದ BRO ರೋಡ್ಸು ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ಜಮ್ಮುವಲ್ಲಿ ಸಿಕ್ಕಾಪಟ್ಟೆ ಬ್ರಿಡ್ಜ್ ಮೇಲೆ ಹತ್ತಿದಾಗೆಲ್ಲ ಆ ಕಡೆ ಈ ಕಡೆ ನೀರುಗಳೆಲ್ಲ ಫುಲ್ ಎಲ್ಲ ಕಡೆನೂ 2 ಕಡೆನೂ ಬರಡು ಭೂಮಿನೇ ಕಾಣಿಸ್ತಾ ಇದೆ. ಸೊ ಟೈಮ್ ಬಂದು 12:30 ಆಯಿತು. ಜಮ್ಮುವಲ್ಲಿದ್ದೀವಿ ನಾವು ಇವಾಗ. ಸೊ ಇನ್ನೂ ಒಂದು 290 ಕಿಲೋಮೀಟ್ರ್, 280 ಕಿಲೋಮೀಟ್ರ್ ಶ್ರೀನಗರ್ ಇದೆ. ಹೋಗೋ ಅಷ್ಟರಲ್ಲಿ ಒಂದು ಸಂಜೆ 4:15 ಗಂಟೆ ಹಾಗೆ ಹೋಗುತ್ತೆ. ಆಮೇಲೆ ನಮ್ಮ ಪ್ರೀಪೇಡ್ ಸಿಮ್ಗಳೇನಿತ್ತು ಬೆಂಗಳೂರ್ದು, ಅದು ಡಿಆಕ್ಟಿವೇಟ್ ಆಗಿದೆ. ನಾವು ಇನ್ನೊಂದು ಇಲ್ಲಿ ಯಾತ್ರಿ ಸಿಮ್ ತೊಗೊಬೇಕು, ಪೋಸ್ಟ್ ಪೇಡು. ನಾವು ಎಷ್ಟು ದಿನ ಇರ್ತೀವೋ 10 ದಿನ, 1 ತಿಂಗಳು ವ್ಯಾಲಿಡಿಟಿ ಇರುತ್ತೆ, ತೊಗೊಂಡು ಯೂಸ್ ಮಾಡ್ಕೊಬೇಕು ಅಷ್ಟೇ. ಬಟ್ ಇವಾಗ ಕನೆಕ್ಷನ್ ಎಲ್ಲ ಕಟ್ ಆಗಿದೆ. ಕಟುವಾ ಮಕ್ಕಳು ನೋಡಿ ಹಾಯ್ ಮಾಡ್ತಾ ಇದ್ದಾರೆ. ಹಲೋ ಹಾಯ್. ಎಷ್ಟು ಚೆನ್ನಾಗಿ ಮಕ್ಕಳು ಹಾಯ್ ಮಾಡ್ತಿದ್ದಾರೆ. ಅವ್ರನ್ನ ಬೈಕರ್ಸ್ನ ನೋಡಿದ್ರೆ ಏನೋ ಖುಷಿ ಮಕ್ಕಳಿಗೆ. ಫುಲ್ ಜಾಲಿ. ನಮ್ಗೆ ಅವ್ರನ್ನ ನೋಡಿದ್ರೆ ಖುಷಿ, ಅವ್ರು ನಮ್ಮನ್ನ ನೋಡಿದ್ರೆ ಖುಷಿ. ಒಟ್ಟಿನಲ್ಲಿ ಇಬ್ರು ನೋಡ್ಕೊಂಡು ನಾವು ಮಕ್ಕಳ ಥರನೇ ಆಗೋಗ್ಬಿಡ್ತೀವಿ ಅಲ್ವಾ. 1 hour later. ಸೊ ಹೇ ಗಾಯ್ಸ್, ರೈಡ್ ಅಪ್ಡೇಟು. ಜಮ್ಮು ಕಾಶ್ಮೀರು ಎಂಟ್ರಾಗಿದ್ದೀವಲ್ಲ, ಸೊ ನಮ್ಮ ಸಿಮ್ಸ್ ಎಲ್ಲ ಡಿಆಕ್ಟಿವೇಟ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಪೋಸ್ಟ್ ಪೇಡ್ ಸಿಮ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ಜಮ್ಮು ಕಾಶ್ಮೀರ್ ಯಾವುದೋ ಒಂದು ಸಣ್ಣ ಊರಲ್ಲಿ ಎಲ್ಲೋದ್ರೂ ಸ್ವಲ್ಪ ಸಿಮ್ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಸಿಮ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ಸೊ ನೋಡೋಣ ಏನು ಟ್ಯಾರಿಫ್ ಇದೆ ಅಂತ. ಹೇ ಗಾಯ್ಸ್, ಅಲ್ಲಿ ಸಿಮ್ ತೊಗೊಂಡ್ವಿ, ಸಿಮ್ ಪರ್ಚೇಸ್ ಮಾಡಿದ್ವಿ. ಅದು ಸಿಮ್ ಬಂದು ಏರ್ಟೆಲ್ ಆಮೇಲೆ ಜಿಯೋ ಎರಡೂ ಇದೆ. ಆದರೆ ಆಲ್ಮೋಸ್ಟು ನಾನು ಯೂಸ್ ಮಾಡಿರೋ ಪ್ರಕಾರ
ಏರ್ಟೆಲ್ ಚೆನ್ನಾಗಿದೆ ಅಂತ. ಬಟ್ ಈ ಅಂಗಡಿಯವರು ಸಿಮ್ಮು ಜಿಯೋ ಚೆನ್ನಾಗಿದೆ ಅದು ತೊಗೊಳ್ಳಿ ಅಂತಂದ್ರು. ಅದಕ್ಕೆ ನಾವೇನು ಮಾಡಿಬಿಟ್ಟು ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು ಇಬ್ಬರು ಜಿಯೋ ಸಿಮ್ ತೊಗೊಂಡಿದ್ದಾರೆ. ಆಮೇಲೆ ಇನ್ನು ಉಳಿದಿರೋ 6 ಜನ ಏರ್ಟೆಲ್ ತೊಗೊಂಡಿದ್ದಾರೆ. ಸೊ ಏರ್ಟೆಲ್ಲು ನಮಗೆ 550 rupees ಆಯಿತು. ಜಿಯೋ ಬಂದು 500 rupees ಅಂತೆ. ಬಟ್ 2 GB ಡೈಲಿ ಡಾಟಾ ಜಿಯೋ ಅಲ್ಲಿ, 1.5 GB ಏರ್ಟೆಲ್ಲಲ್ಲಿ. ಬಟ್ ಏರ್ಟೆಲ್ಲು ಸ್ವಲ್ಪ ಫಾಸ್ಟ್ ಇರುತ್ತೆ ಈ ಕಡೆ ಎಲ್ಲ ಜಿಯೋಗಿನ್ನ. ಸೊ ಅದಕ್ಕೆ ಏರ್ಟೆಲ್ ತೊಗೊಂಡ್ವಿ. ಗಾಯ್ಸ್ ಇವಾಗ ಪ್ರಾಪರಾಗಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಜಮ್ಮು ಕಾಶ್ಮೀರದು. ಸೊ ನಾವು ಟುವರ್ಡ್ಸ್ ಶ್ರೀನಗರ ಹೋಗೋ ಕಡೆ ಫುಲ್ ಘಾಟೇ ಇದೆ ಇವರು. ಆ ಕಡೆ ಎಲ್ಲ ನೋಡ್ತಾ ಇರ್ಬೋದು ನೀವು, ಫುಲ್ಲು ಕೊರ್ದು ಹಾಕ್ಬಿಟ್ಟಿದ್ದಾರೆ ಬೆಟ್ಟಗಳನ್ನ. ಇನ್ಮೇಲೆ ಸಿಟಿ ಲೈಫ್ ಎಲ್ಲ ಮರ್ತೋಗಿ ಬರೀ ಬೆಟ್ಟ ಗುಡ್ಡಗಳೇ ನೋಡ್ತಾ ಇರ್ತೀವಿ ಇನ್ನೊಂದು 12-13 ದಿನ. ಶ್ರೀನಗರ್ 213 ಕಿಲೋಮೀಟರ್ಸ್. 2 1 ಇದು ಟನಲ್. ಕ್ರೇಜಿ ಗಾಯ್ಸ್ ನೋಡಿ ಟನಲ್ಲು. ಫಸ್ಟ್ ಟನಲ್ಲು ನಮಗೆ ಸಿಕ್ಕಿರೋದು ಜಮ್ಮು ಕಾಶ್ಮೀರದು. ಸಿಕ್ಕಿದೆ ಟನಲ್ಲು, ಬಟ್ ಇನ್ನು ಮುಂದೆ ಬೇಜಾನ್ ಟನಲ್ ಸಿಗ್ಬೋದು. ಸೊ ವ್ಯೂ ನೋಡಿ ಗಾಯ್ಸ್ ಹಿಂಗಿದೆ ಸೈಕಾಗಿ. First tunnel of Jammu Kashmir guys. ಇವಾಗ ನಾವು ಶ್ರೀನಗರ್ ಹೈವೇ ಕನೆಕ್ಟ್ ಆದ್ವಿ. ಘಾಟ್ ಸೆಕ್ಷನ್ ಎಲ್ಲ ಮುಗೀತು. ಉಧಂಪುರ್ ಕಡೆಯಿಂದ ಪಾಸ್ ಆಗಿ ಮುಂದೆ ಬಂದರೆ ಈ ಹೈವೇ ಸಿಗುತ್ತೆ. ಸಖತ್ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ. ನಮ್ಮ ಹುಡುಗರು ನೋಡಿ ಒಬ್ಬೊಬ್ಬರು ಬರ್ತಾರೆ ಇವಾಗ. ನಡೀರಿ ಮುಂದೆ. ಕ್ರೇಜಿ. ಸೊ ರೋಡ್ಸ್ ಆದ ನೆಕ್ಸ್ಟ್ ಲೆವೆಲ್ ಇಲ್ಲಂತ ಸಾಕಾಗಿದೆ. ಹೈವೇ ಮಾತ್ರ ಒಳ್ಳೆ ರಿಂಗ್ ರೋಡ್ ಇದ್ದಂಗಿದೆ. ಏನಂದರೆ ಇದು ಒನ್ ವೇ ಈ ಕಡೆ, ಆ ಕಡೆ ಒಂದು ವೇ ಇದೆ. ಅದೊಂದು ಪ್ಲಸ್ ಪಾಯಿಂಟ್. ಆರಾಮಾಗಿ ಓವರ್ಟೇಕ್ ಎಲ್ಲ ಮಾಡ್ಬೋದು. ವಾವ್, ಏನು ಗುರು ಈ ಥರ ಇದೆ, ಸಖತ್ತಾಗಿದೆ. ನಮ್ಮ ಇನ್ನೊಬ್ಬ ಜೀವನ್ ಅಂತ ಅವನು ಮುಂದೆ ಹೋಗ್ತಾ ಅವನೇ. ಸೊ ನೋಡಿ ಕಾನ್ವಾಯ್ಸ್ ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಉಧಂಪುರಿಂದ ಕಾನ್ವಾಯ್ಸ್ ನಮ್ಗೆ ನೋಡೋಕೆ ಸಿಗ್ತಾ ಇದೆ. ಎಲ್ಲ ಮಿಲಿಟ್ರಿ ಇದೆ ಏನೇ ಇಲ್ಲಿ ಆಲ್ಮೋಸ್ಟು. ನೋಡಿ ಇನ್ನೊಂದು ಪ್ಯಾನ್ಸರ್ ಸಾಕಲ್ಲ. ಇಲ್ಲಿ ನೋಡಿ ಕಾನ್ವೇಸ್ ಎಲ್ಲ ಸ್ಟಾರ್ಟ್ ಆಯ್ತು. ಇವಾಗ ಫುಲ್ ಕಾನ್ವೇನೇ ಇರೋದು. ಇನ್ನೆಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಕಾನ್ವೇಗಳೇ ನಿಮ್ಗೆ ಬರೀ ಸಿಗೋದು ಕಾನ್ವೇಸ್ ಎಲ್ಲ ಮಿಲಿಟ್ರಿ ಕಾನ್ವೇಗಳೇ. ಸೊ ಗಾಯ್ಸ್ ಫಸ್ಟ್ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಅಥಾರಿಟೀಸ್ ಆಫ್ ಹೈವೇ ಟೋಲ್ ಬಂತು. ಇವಾಗ ಜಸ್ಟ್ ಪಾಸ್ ಆಗಿದ್ವಿ. ಮುಂದೆ ಒಂದು ಟನಲ್ ಇದೆ. ಟನಲ್. ಸೊ ನೋಡಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಅಂತ ಇದ್ರು. ಚಿನಾನಿ ನಶೀರ್ ಟನಲ್ ಲಿಮಿಟೆಡ್. ವಾವ್, ಫುಲ್ ಎಲ್ಲೋ. ಟೂ ಲೈನ್ ಮಾಡಿ. ಟೂ ಲೈನ್ ಗಾಯ್ಸ್. ಏನು ಗುರು ಒಂದೇ ಲೈನ್ ಇದ್ದಂಗಿದೆ. ಎಲ್ಲೂ ಕರ್ವಿಂಗೇ ಇಲ್ಲ ಗುರು, ಒಂದೇ ಸ್ಟ್ರೈಟ್ ಲೈನು. ಗಾಯ್ಸ್ ಆಚೆ ಬಂದ್ವಿ ಫೈನಲ್ ಆಗಿ. ಸೊ ಫೈನಲಿ ಟನಲ್ ಸುರಂಗ ಮಾರ್ಗದಿಂದ ಆಚೆ ಬಂದ್ವಿ. ಇವಾಗ ಬೆಳಕು ನೋಡ್ತಾ ಇದೀವಿ. ವಾವ್, ಅಲ್ಲಿ ನೋಡಿ ಗಾಯ್ಸ್ ಆಪೋಸಿಟ್ ಏನು ಇದಿದೆ ಮೌಂಟೇನು, ಸಖತ್ ವ್ಯೂ ಇದೆ. ಸೊ ಜಮ್ಮು ಅಲ್ಲಿ ನದಿ ಹರಿತಾ ಇರಲಿಲ್ಲ. ಇವಾಗ ನೋಡಿ ಫುಲ್ಲು ಡ್ಯಾಮ್ ಓಪನ್ ಮಾಡ್ದಂಗಿದ್ದಾರೆ. ಸಖತ್ ನೀರು ಹರಿತಾ ಇದೆ.
ವೆದರ್ ಇವಾಗ ರ್ಯಾಪಿಡ್ಲಿ ಬಿಸಿ ಇದ್ದಿದ್ದು ಫುಲ್ಲು ತಣ್ಣಗೆ ಆಗ್ತಾ ಇದೆ. ಶ್ರೀನಗರ ಹತ್ತತ್ರ ಬರ್ತಾ 135 ಕಿಲೋಮೀಟ್ರು. ಸಖತ್ ಕೋಲ್ಡ್ ಆಗ್ತದೆ. ಇನ್ನು ಹೋಗ್ತಾ ಇನ್ನೂ ಕೋಲ್ಡ್ ಆಗುತ್ತೆ. ನೋಡಿ ನೀರು ಬಿಟ್ಟಿದ್ದಾರೆ ಕ್ರೇಜಿಯಾಗಿ. ಇದೇ ಫಸ್ಟ್ ನೋಡ್ತಾ ಇರೋದು ನೀರು ಜಮ್ಮು ಎಂಟ್ರಾದಾಗಿಂದ. ಎಲ್ಲ ಒಂಥರ ಭೂಮಿ ಥರ ಇತ್ತು. ಇವಾಗ ಫುಲ್ ನೀರು ಬಿಟ್ಟಿದ್ದೀರಾ, ಸೈಕಾಗಿದೆ. ಸೊ ಗಾಯ್ಸ್, ಇವಾಗ ಶ್ರೀನಗರ ಕಡೆ ಹೋಗ್ತಾ ಇದ್ವಿ. ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಏನಕ್ಕಂದರೆ ಅಲ್ಲಿ ಜಾಮ್ ಮಾಡಿದ್ದಾರೆ. ಆ ಕಡೆ ಸ್ವಲ್ಪ ಲಾರಿಗಳು ಎಲ್ಲ ತುಂಬ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಈ ಕಡೆ ಇದು ರೋಡು ಬಿಟ್ಟಿಲ್ಲ, ಬ್ಲಾಕ್ ಮಾಡಿದ್ದಾರೆ. ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತಂತೆ. ಸೊ ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಅವಾಗಲಿಂದ ಕಾದು ಸಾಕಾಯಿತು. ಸನ್ಸೆಟ್ಟು ಆಗೋಯ್ತು. ಹೋಗಿ 30 to 40 minutes ಆಫ್ ಬ್ರೇಕ್ ತೆಗೆದ್ರು ಗಾಡಿ. ಬ್ಯಾರಿಕೇಡ್ ತೆಗೆದ್ರು. ಜೈ ಕರ್ನಾಟಕ ಅಂತ ಯಾವನಾದ್ರು ಬರ್ಕೊಂಡು ಹೋದ ಸೈಕಾಗಿ. ಗಾಡಿ ನಂಬರ್ನ ನೋಡಿ ನಾವು ಜೈ ಅಂತ ಅಂದ್ವಿ. ಸೊ ಈ ಕಡೆ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ಓ ಸಖತ್ತಾಗಿದೆ. ಸನ್ಸೆಟ್ ನೋಡಿ ಕ್ರೇಜಿಯಾಗಿ ಆಗ್ತಾ ಇದೆ ಸನ್ಸೆಟ್ಟು. ಎವರ್ ಸೀನ್ ಸನ್ಸೆಟ್ ಲೈಕ್ ದಿಸ್. ಸೊ ಅದಕ್ಕೆ ಒಂದು ಸೈಡು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟು ಇನ್ನೊಂದು ಸೈಡು ಬಿಡ್ತಾರೆ. ಅದಕ್ಕೆ ನಮಗೆ 30 to 40 minutes ಅದು ನಿಂತ್ಕೊಂಡ್ವಿ. ಬಟ್ ಮತ್ತೆ JCB ಬರ್ತಾ ಇದೆ. ಲೆಫ್ಟಿಗೆ ಬನ್ನಿ ಎಲ್ಲರೂ. ಸೊ ಗಾಯ್ಸ್, ಇನ್ನೊಂದು ಟನಲ್ ಬಂತು. ಇನ್ನೊಂದು ಟನಲ್ ಇದೆಯಾ? ಅಯ್ಯೋ ಏನಕ್ಕ. ಸೈಕ್ ಗುರು. ಸೊ ನೋಡಿ ಟನಲ್ ಮೇಲೆ ಟನಲ್. ಅಯ್ಯಯ್ಯೋ ಹಸುಗಳು ಬಂದ್ಬಿಟ್ಟಿದೆ ಅಡ್ಡ. ಆಲ್ಮೋಸ್ಟ್ ಇವಾಗ ಶ್ರೀನಗರ ರೀಚ್ ಆಗಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಶ್ರೀನಗರನೇ 10 ಕಿಲೋಮೀಟರ್ಸ್ ಇದೆ ಸಿಟಿಗೆ. ಅಲ್ಲಿ ನೋಡಿ ಅದು ಶಂಕರಾಚಾರ್ಯ ಬೆಟ್ಟ ಅದು ಕಾಣಿಸ್ತಾ ಇರೋದು. ಬಟ್ ಕಂಪೇರೇಟಿವ್ಲಿ ಸ್ವಲ್ಪ ಚಳಿ ಕಡಿಮೆನೇ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಗ್ಲೌಸ್ ಹಾಕೊಂಡ್ರು ಅಷ್ಟೊಂದು ಸಖತ್ತು ಚಳಿ ಹೊಡಿತಾ ಇತ್ತು. ಆದರೆ ಇವಾಗ ಪರವಾಗಿಲ್ಲ, ಅಷ್ಟೊಂದು ಕೋಲ್ಡ್ ಇಲ್ಲ. ಸೊ ಫೈನಲಿ ಗಾಯ್ಸ್, ಶ್ರೀನಗರ್, ಬ್ಯಾಂಗ್ಳೂರ್ ಟು ಕಾಶ್ಮೀರ್ ಶ್ರೀನಗರ್ ಬಂದು ತಲುಪಿದ್ದೇವೆ. ಇನ್ನು ನಮ್ಮ ಲದಾಖ್ ಡೆಸ್ಟಿನೇಷನ್ಗೆ ಜಸ್ಟ್ ಒಂದು 20% ರೂಟ್ ಅಷ್ಟೇ ಇಲ್ಲಿಂದ. ಹೋಗ್ಬಿಟ್ಟು ಕಂಪ್ಲೀಟ್ ಮಾಡಿದ್ರೆ ಒಂದು ಡ್ರೀಮ್ ರೈಡು ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ, ಇವಾಗ ಡೈರೆಕ್ಟಾಗಿ ಸ್ಟೇಗೆ ಹೋಗ್ತಾಯಿದ್ವಿ. ಸ್ಟೇಗೆ ಹೋಗಿ ಊಟ ಮಾಡಿಕೊಂಡು ರೆಸ್ಟ್ ಮಾಡೋದಷ್ಟೇ. ನಾಳೆ ಡೇ 8, 9 ಅನಿಸುತ್ತೆ. ನಾಳೆ ಫುಲ್ಲು ಶ್ರೀನಗರ್ ಎಕ್ಸ್ಪ್ಲೋರ್ ಮಾಡೋದು ಅಷ್ಟೇ ಕೆಲಸ, ಇನ್ನೇನಿಲ್ಲ. ಸೊ ಸಿಗೋಣ ಬನ್ನಿ ಸ್ಟೇ ಹತ್ರ.